ಸ್ನೇಹಿತರೆ, ಇವತ್ತು ದಳಪತಿ ಸಿಎಂ ವಿಜಯ್ ಗ್ಯಾರಂಟಿಗಳು ವರ್ಸಸ್ ತಮಿಳುನಾಡಿನ ಆರ್ಥಿಕ ವಾಸ್ತವಿಕ ಪರಿಸ್ಥಿತಿ ಬಗ್ಗೆ ಮಾತನಾಡೋಣ. ಸ್ನೇಹಿತರೆ, ಒಂದು ರಾಜ್ಯ ಈಗಾಗಲೇ 10 ಲಕ್ಷ ಕೋಟಿ ಸಾಲದಲ್ಲಿ ಮುಳುಗಿದೆ. ಅದೇ ಸಮಯದಲ್ಲಿ ಹೊಸ ಸರ್ಕಾರ ಮತ್ತೊಂದು 1 ಲಕ್ಷ ಕೋಟಿ ರೂಪಾಯಿ ಉಚಿತ ಯೋಜನೆಗಳ ಭರವಸೆ ಕೊಟ್ರೆ ಅದು ಜನರ ಗೆಲುವ ಅಥವಾ ಭವಿಷ್ಯದ ಆರ್ಥಿಕ ಸ್ಫೋಟನ? ತಮಿಳುನಾಡಿನಲ್ಲಿ ಈಗ ಅದೇ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ದಳಪತಿ ವಿಜಯ್ ಸಿಎಂ ಆದ್ಮೇಲೆ ಕೊಟ್ಟ ಭರವಸೆ ಜನರಲ್ಲಿ ಭಾರಿ ನಿರೀಕ್ಷೆ ಹುಟ್ಟಿಸಿದೆ. ಆದ್ರೆ ಒಂದು ದೊಡ್ಡ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಿದೆ. ಈ ಎಲ್ಲ ಗ್ಯಾರಂಟಿಗಳಿಗೆ ದುಡ್ಡು ಎಲ್ಲಿಂದ ಬರುತ್ತೆ? ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋದು ವಿಜಯ್ ಕೊಟ್ಟ ಫ್ರೀ ಸ್ಕೀಮ್ಗಳ ನಿಜವಾದ ವೆಚ್ಚ ಎಷ್ಟು, ತಮಿಳುನಾಡಿನ ಅಸಲಿ ಆರ್ಥಿಕ ಪರಿಸ್ಥಿತಿ ಏನು, ಕರ್ನಾಟಕ ಗ್ಯಾರಂಟಿಗಳ ಜೊತೆ ಹೋಲಿಕೆ, ಮುಂದೆ ತಮಿಳುನಾಡು ರಾಜ್ಯಕ್ಕೆ ಏನು ಅಪಾಯ ಬರಬಹುದು. ವಿಡಿಯೋ ಕೊನೆವರೆಗೂ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ಹೇಳೋ ಒಂದು ವಿಚಾರ ನಿಮ್ಗೆ ಶಾಕ್ ಕೊಡಬಹುದು. ಸ್ನೇಹಿತರೆ, ವಿಜಯ್ ಚುನಾವಣೆಯಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಭರವಸೆ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ತಿಂಗಳಿಗೆ 2,500 ರೂಪಾಯಿ ಸಹಾಯಧನ, ನಿರುದ್ಯೋಗಿಗಳಿಗೆ ಸಹಾಯ, ಮನೆಗೆ ಉಚಿತ ಗ್ಯಾಸ್ ಸಿಲಿಂಡರ್, 200 ಯೂನಿಟ್ ಫ್ರೀ ಕರೆಂಟ್, ಮದುವೆಗೆ ಚಿನ್ನ, ರೈತರ ಸಾಲ ಮನ್ನಾ, ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ. ಕೇಳೋಕೆ ಸೂಪರ್ ಅಲ್ವಾ? ಆದ್ರೆ ಇವೆಲ್ಲ ಸೇರಿ ವರ್ಷಕ್ಕೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಕನಿಷ್ಠ 1 ಲಕ್ಷ ಕೋಟಿ ರೂಪಾಯಿ. 5 ವರ್ಷಕ್ಕೆ 5 ಲಕ್ಷ ಕೋಟಿ ರೂಪಾಯಿ. ಒಂದು ಸ್ಕೀಮ್ ಉದಾಹರಣೆ ನೋಡೋಣ. ಮಹಿಳೆಯರಿಗೆ ಮಾಸಿಕ ಸಹಾಯಧನ ಕೊಡಬೇಕಂದ್ರೆ ವರ್ಷಕ್ಕೆ ಸುಮಾರು 47,000 ಕೋಟಿ ಬೇಕು. ಉಚಿತ ಗ್ಯಾಸ್ ಸಿಲಿಂಡರ್ಗೆ ಮತ್ತೊಂದು 10,000 ಕೋಟಿ ರೂಪಾಯಿ ಬೇಕು. ಮದುವೆಗೆ 8 ಗ್ರಾಮ್ ಚಿನ್ನ, 5 ವರ್ಷಕ್ಕೆ 5,600 ಕೋಟಿ ರೂಪಾಯಿ ವೆಚ್ಚ. ಇದನ್ನೆಲ್ಲ ಕೇಳಿದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರಶ್ನೆ ವೈರಲ್ ಆಗ್ತಿದೆ. ವಿಜಯ್ ಜನರಿಗೆ ಕೊಟ್ಟಿದ್ದು ಭರವಸೆನಾ ಅಥವಾ ಸಾಲದ ಬೆಟ್ಟನ? ಈಗ ಅಸಲಿ ಶಾಕ್ ಕೇಳಿ. ತಮಿಳುನಾಡು ದೇಶದ ಟಾಪ್ ಪರ್ಫಾರ್ಮಿಂಗ್ ಸ್ಟೇಟ್ ಅನ್ನೋದು ಸತ್ಯ. ಆದ್ರೆ ಸಾಲದ ವಿಚಾರಕ್ಕೆ ಬಂದ್ರೆ ದೇಶದಲ್ಲಿ ಅತಿ ಹೆಚ್ಚು ಸಾಲ ಇರೋ ರಾಜ್ಯಗಳಲ್ಲಿ ಒಂದು. ತಮಿಳುನಾಡು ರಾಜ್ಯದ ಒಟ್ಟು ಸಾಲ ಈಗಾಗಲೇ ಸುಮಾರು 9.3 ಲಕ್ಷ ಕೋಟಿ ರೂಪಾಯಿ. 2027 ಹೊತ್ತಿಗೆ ಅದು 10.7 ಲಕ್ಷ ಕೋಟಿ ತಲುಪಬಹುದು ಅಂತ ಅಂದಾಜು. ಅದ್ರ ಮೇಲೆ ವರ್ಷಕ್ಕೆ ಬಡ್ಡಿಗೆನೆ 70,000 ಕೋಟಿ ರೂಪಾಯಿ ಹೋಗ್ತಿದೆ. ಅಂದ್ರೆ ದಿನಕ್ಕೆ ಸುಮಾರು 193 ಕೋಟಿ ರೂಪಾಯಿ ಬಡ್ಡಿ. ಇದಕ್ಕೆ ಜೊತೆಗೆ RBI ನಿಯಮ ಪ್ರಕಾರ ಬೇಕಾಬಿಟ್ಟಿ ಹೊಸ ಸಾಲ ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಹಾಗಾದ್ರೆ ಪ್ರಶ್ನೆ ಏನು? ವಿಜಯ್ ಎಕ್ಸ್ಟ್ರಾ 1 ಲಕ್ಷ ಕೋಟಿ ರೂಪಾಯಿ ಎಲ್ಲಿಂದ ತರ್ತಾರೆ? ಟ್ಯಾಕ್ಸ್ ಹೆಚ್ಚಿಸ್ತಾರಾ? ಪೆಟ್ರೋಲ್ ಬೆಲೆ ಏರಿಸ್ತಾರಾ? ಅಭಿವೃದ್ಧಿ ಕೆಲಸಗಳಿಗೆ ಕತ್ರಿ ಹಾಕ್ತಾರಾ? ಇಲ್ಲೇ ನಮ್ಮ ಕರ್ನಾಟಕದ ಉದಾಹರಣೆ ತುಂಬಾ ಮುಖ್ಯ ಆಗೋದು. ಕರ್ನಾಟಕದಲ್ಲಿ ಗ್ಯಾರಂಟಿಗಳ ಯೋಜನೆ ಬಳಿಕ ತೆರಿಗೆ ಏರಿಕೆ ಆಗಿದೆ, ಸ್ಟಾಂಪ್ ಡ್ಯೂಟಿ ಏರಿಕೆ ಆಗಿದೆ, ಇನ್ಫ್ರಾಸ್ಟ್ರಕ್ಚರ್ ವೆಚ್ಚ ಕಡಿತ ಆಗಿದೆ. ಈ ಎಲ್ಲ ಚರ್ಚೆಗಳು ಶುರುವಾಗಿದೆ. ಅದೇ ಮಾದರಿ ತಮಿಳುನಾಡಿನಲ್ಲೂ ಆಗುತ್ತಾ? ಇನ್ನೊಂದು ಡೇಂಜರಸ್ ವಿಚಾರ ಏನ್ ಗೊತ್ತಾ? ತಮಿಳುನಾಡಿನಲ್ಲಿ ವೃದ್ಧರ ಸಂಖ್ಯೆ ವೇಗವಾಗಿ ಹೆಚ್ಚಾಗ್ತಿದೆ. 2036 ಪ್ರಕಾರ ರಾಜ್ಯದ ದೊಡ್ಡ ಭಾಗ ಹಿರಿಯ ನಾಗರಿಕರಾಗಬಹುದು ಅಂತ ವರದಿಗಳು ಹೇಳ್ತಿವೆ. ಅಂದ್ರೆ ಕೆಲಸ ಮಾಡುವ ಜನ ಕಡಿಮೆ ಆಗ್ತಾರೆ, ತೆರಿಗೆ ಕಟ್ಟುವ ಜನ ಕಡಿಮೆ ಆಗ್ತಾರೆ, ಸರ್ಕಾರ ಸಾಕಬೇಕಾದ ಜನ ಹೆಚ್ಚಾಗ್ತಾರೆ. ಇದು ರಾಜ್ಯದ ಆರ್ಥಿಕತೆಗೆ ಟೈಮ್ ಬಾಂಬ್ ಆಗಬಹುದು ಅಂತ ತಜ್ಞರ ಎಚ್ಚರಿಕೆ ಆಗಿದೆ. ಆದ್ರೆ ಇನ್ನು ದೊಡ್ಡ ಪ್ರಶ್ನೆ ಏನ್ ಗೊತ್ತಾ? ವಿಜಯ್ ನಿಜವಾಗಿಯೂ ಮ್ಯಾಜಿಕ್ ಮಾಡ್ತಾರಾ? ಇಲ್ಲ ಈ ಗ್ಯಾರಂಟಿಗಳು ರಾಜ್ಯದ ಭವಿಷ್ಯಕ್ಕೆ ಭಾರವಾಗುತ್ತಾ? ಈಗ ನಿಮ್ಮ ಟರ್ನ್ ಸ್ನೇಹಿತರೆ. ನಿಮ್ಮ ಅಭಿಪ್ರಾಯ ಏನು? ಉಚಿತ ಯೋಜನೆಗಳು ಜನರ ಹಕ್ಕ ಅಥವಾ ರಾಜ್ಯದ ಆರ್ಥಿಕತೆಗೆ ಅಪಾಯನ? ವಿಜಯ್ ಈ ಭರವಸೆಯನ್ನು ನಿಜವಾಗಿಯೂ ಫುಲ್ಫಿಲ್ ಮಾಡ್ತಾರಾ? ಕಮೆಂಟ್ ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಮತ್ತು ಇಂತಹ ಡೀಪ್ ಪೊಲಿಟಿಕಲ್ ಅಂಡ್ ಎಕನಾಮಿಕ್ ಅನಾಲಿಸಿಸ್ ವಿಡಿಯೋಗಳು ನಿಮ್ಗೆ ಬೇಕಾಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.